ಹೌದು 100%. ಈಗೇನು ಬಾಕಿ ಇದೆ 20 ಕೂಡ ಹೊಸಬರಿಗೆ ಕೊಡಬೇಕು. ನಾನು ಆ ವಿಷಯ ಕೇಳೋಕೆ ಹೋದ್ರೆ ನೀವು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯಾವ ರೀತಿ ಬದಲಾವಣೆ ಮಾಡಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿದ್ರು, ಟೋಟಲಿ ಸಚಿವ ಸಂಪುಟ 3 ವರ್ಷ ಯಾರ್ಯಾರ ಮಂತ್ರಿಗಳಿದ್ದ ಯಾರಿಗೂ ಕೊಡದೆ ಕಾಂಗ್ರೆಸ್ ಪಾರ್ಟಿಯನ್ನು ಹೊಸಬರಿಗೆ ಕೊಟ್ಟಿದ್ರೆ ಇವತ್ತು ರಾಜ್ಯದಲ್ಲಿ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಇತ್ತು. ಕೆಲವರು ಮಾತ್ರ ಹಳಬರು ಕೊಡ್ತೀರಿ, ಇನ್ನು ಕೆಲವರು ಕೊಟ್ಟಿಲ್ಲ. ಮನಸ್ತಾಪಲಿ ಶುರುವಾಗಿದೆ, ಚರ್ಚೆಗಳಾಗ್ತಾ ಇದೆ. ಒಂದು ಪಾರ್ಟಿ ತೀರ್ಮಾನ ತಗೊಂಡ್ಬಿಟ್ಟಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಜೊತೆಗೆ ಹೊಸದಾಗಿ ಮಂತ್ರಿಗಳು ಕೂಡ ಹೊಸಬರು ಕೊಡಬೇಕು ಅಂತ ತೀರ್ಮಾನ ತಗೊಂಡಿದೆ. ಈ ಗೊಂದಲ ಬರ್ತಾ ಇರ್ಲಿಲ್ಲ. ಒಂದು ಮೆಸೇಜ್ ಕಾಂಗ್ರೆಸ್ ಪಾರ್ಟಿ ಮೆಸೇಜ್ ಚೆನ್ನಾಗಿರ್ತಾ ಇತ್ತು. 28ಕ್ಕೆ ಪಾರ್ಟಿ ಪಕ್ಷವನ್ನ ಕಟ್ಟುವಂತ ಜವಾಬ್ದಾರಿ ಈಗ ಏನು ಮಂತ್ರಿಗಳಿದ್ರು 3 ವರ್ಷ ಅವ್ರಿಗೆ ಕೊಟ್ಟು ಹೊಸಬರಿಗೆ ಮಂತ್ರಿಗಳು ಕೊಟ್ಟು ಅವರು ಕೂಡ ಒಳ್ಳೆ ಆಡಳಿತ ಮಾಡುತ್ತಾ ಹೈಕಮಾಂಡ್ ಮುಖ್ಯಮಂತ್ರಿಗಳು ನೋಡ್ಕೊಂಡು ಕೆಲಸ ಮಾಡಿಸಿದ್ರೆ ಚೆನ್ನಾಗಿತ್ತು ಅಂತ ನನ್ನ ವೈಯಕ್ತಿಕವಾಗಿ ನಾನು ಅನಿಸ್ತದೆ. ಇದು ನಾನು ಹೇಳಿದ್ದೀನಿ, ಮೊದಲು ಕೂಡ ಹೇಳಿದ್ದೀನಿ. ಏನು ಮಂತ್ರಿಗಳು ಕೊಟ್ಟಿದ್ದೆ ದೊಡ್ಡದು, ಇವರಿಗೆ ರೆಸ್ಪೆಕ್ಟ್ ಕೊಟ್ಟಿರೋದನ್ನ ಕೆಲಸ ಮಾಡಿಕೊಂಡು 28ಕ್ಕೆ ಸರ್ಕಾರ ಬರೋದಕ್ಕೆ ಇವತ್ತೇನು DK ಶಿವಕುಮಾರ್ ಅವರು ತುಂಬಾ ಆಸೆ ಇಟ್ಕೊಂಡಿದ್ದಾರೆ. ಮುಖ್ಯಮಂತ್ರಿ ಆದ್ರೆ ಆಗ್ಬಿಟ್ಟಿದ್ರೆ ಖುಷಿಯಲ್ಲಿಲ್ಲ ಅವ್ರು ನಿನ್ನೆ ಕನಕಪುರದಲ್ಲಿ ಕೂಡ ಭಾಷಣ ಮಾಡುವ ಮಾತು ಹೇಳಿದ್ದಾರೆ. ನನ್ನ ಟಾರ್ಗೆಟ್ 2 ವರ್ಷ ಅಲ್ಲ, ಮತ್ತೆ 28ಕ್ಕೆ ಕಾಂಗ್ರೆಸ್ ಸರ್ಕಾರ ಬರಬೇಕು, ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ. ರಿಯಲಿ ಕರೆಕ್ಟ್. ನಮ್ದೆಲ್ಲರದು ಅಷ್ಟೇ. ಇನ್ನು 2 ವರ್ಷ ಏನಿದೆ, ಇವತ್ತು BJP ಅವರು ಬೇರೆ ಪಾರ್ಟಿ ಅವರು ಏನು ತಿರುಕನಿ ಕನಸು ಕಾಣ್ತಾ ಇದ್ದಾರೆ. ಮತ್ತೆ 28ಕ್ಕೆ ನಾವು ಬಂದ್ಬಿಡ್ತೀವಿ ಅಂತ. DK ಶಿವಕುಮಾರ್ ಅಷ್ಟು ಸಲೀಸಾಗಿ ಬಿಡೋದಿಲ್ಲ, ಸಿದ್ದರಾಮಯ್ಯವರು ಅಷ್ಟು ಸಲೀಸಾಗಿ ಬಿಡಲ್ಲ. ಸಿದ್ದರಾಮಯ್ಯವರು ಮತ್ತೆ DK ಶಿವಕುಮಾರ್ ಅವರು ಒಟ್ಟಿಗೆ 28ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರುತ್ತೆ. ಈ 2 ವರ್ಷ ತಮ್ಗೆಲ್ಲ ಗೊತ್ತಿರೋದೆ. DK ಶಿವಕುಮಾರ್ ಹಿಡಿದ್ರೆ ಅವ್ರ ಸ್ಟೈಲ್ ಹೆಂಗಿರ್ತದೆ, ಯಾವುದಕ್ಕೂ ಭಯ ಬೀಳೋದಿಲ್ಲ, ಧೈರ್ಯವಾಗಿ ಕೆಲಸ ಮಾಡ್ತಾರೆ. ಮತ್ತೆ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬರೋದಕ್ಕೆ ಅವರು 2 ವರ್ಷ ಕಷ್ಟಪಟ್ಟು ಕಾಂಗ್ರೆಸ್ ಸರ್ಕಾರ ತರ್ತಾರೆ. ಸರ್, ಈಗ 20 ಸ್ಥಾನದಲ್ಲಿ ನಾವು